ವೇದಿಕೆಯಲ್ಲಿರತಕ್ಕಂತಹ ಈ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮೆಲ್ಲರ ಆದರಣೀಯರು, ಹಾಗೆಯೇ ಅಕ್ಷರ ಸಂತ ಆಗಿರತಕ್ಕಂತಹ, ಅದರ ಜೊತೆಗೆ ನಮ್ಮ ದೇಶದ ಶ್ರೇಷ್ಠ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಶ್ರೀ ಹರೇಕಲ ಹಾಜಬ್ಬರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮೆಲ್ಲರ ಆದರಣೀಯರು ಆಗಿರತಕ್ಕಂತಹ ಶ್ರೀ ಜೆ ಬಾಲಕೃಷ್ಣ ಶೆಟ್ಟಿ ಅವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕರು, ನನ್ನ ಆತ್ಮೀಯರು ಆಗಿರತಕ್ಕಂತಹ ಶ್ರೀ ಪ್ರವೀಣ್ ಚಂದ್ರ ಆಲ್ವಾರ್ ಅವರೇ, ನನ್ನ ಆತ್ಮೀಯ ಮಿತ್ರರಾಗಿರತಕ್ಕಂತಹ ಸುನೀಲ್ ಕುಮಾರ್ ಬಜಾಲ್ರವರೇ, ಪ್ರಗತಿಪರ ಚಿಂತಕರಾಗಿರತಕ್ಕಂತಹ ಪ್ರೊಫೆಸರ್ ರೀಟಾ ನೊರೇನರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ಅಧ್ಯಕ್ಷರು ಆಗಿರತಕ್ಕಂತಹ ಮೊಹಮ್ಮದ್ ಮುಸ್ತಫನವರೇ, ಕೃಷ್ಣಾನಂದನವರೇ, ಬಿ ಎಂ ಮಾಧವನವರೇ, ಸಂತೋಷ್ ಬಜಾಲ್ರವರೇ, ಬಾಬಾ ಪದರಂಗಿಯವರೇ, ಶ್ರೀಮತಿ ಮಂಜುಳಾ ನಾಯಕರವರೇ, ಚರಣ್ ಶೆಟ್ಟಿಯವರೇ, ಮೊಹಮ್ಮದ್ ಫೈರೋಜ್ರವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದ ರೂವಾರಿಯೂ ಆಗಿರತಕ್ಕಂತಹ ನನ್ನ ಆತ್ಮೀಯ ಮಿತ್ರರಾಗಿರತಕ್ಕಂತಹ ಬಿ ಕೆ ಇಮ್ತಿಯಾಜ್ರವರೇ, ಹರೀಶ್ ಪೂಜಾರಿ ಅವರೇ, ಕುಮಾರಿ ಶ್ರೇಯರವರೇ, ಹಾಗೆ ಸೇರಿದಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥ ಸಂಘದ ಎಲ್ಲ ಸರ್ವ ಸದಸ್ಯರೇ, ಬೀದಿ ಬದಿ ವ್ಯಾಪಾರ ಅಂತ ಹೇಳಿದರೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ಬಾರಿ ಚರ್ಚೆ ಆಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾಗಿರತಕ್ಕಂತಹ ನರೇಂದ್ರ ಮೋದಿಯವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಸ್ವಾವಲಂಬಿಯಾಗಿ ತನ್ನ ಆರ್ಥಿಕ ಸುಧಾರಣೆಯನ್ನು ಮಾಡಿಕೊಂಡು ಸ್ವಾವಲಂಬಿ ಜೀವನವನ್ನು ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಮುಖಾಂತರ ಪ್ರಥಮ ವರ್ಷ 10,000, ಆ ಒಂದು 10,000ವನ್ನು ಪಾವತಿ ಮಾಡಿದ ನಂತರ 20,000, 20,000ವನ್ನು ಪಾವತಿ ಮಾಡಿದ ನಂತರ 50,000, 50,000 ಪಾವತಿ ಮಾಡಿದರೆ ಮತ್ತೆ 5 ಲಕ್ಷ ತನಕ ಸಾಲ ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ಅನುಷ್ಠಾನಗೊಳಿಸುವುದರ ಮುಖಾಂತರ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಸುಮಾರು 6,000ಕ್ಕಿಂತಲೂ ಹೆಚ್ಚಿನ ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಹಾಗೆ ದಿನಪತ್ರಿಕೆ ವಿತರಕರಿರ್ಬೋದು, ಹಾಲು ವಿತರಕರಿರ್ಬೋದು, ಹಾಗೆಯೇ ಕೂಲಿ ಕಾರ್ಮಿಕರಿರ್ಬೋದು, ಮನೆ ಕೆಲಸ ಮಾಡುವವರಿರ್ಬೋದು, ಇಂತಹ ಸಾವಿರಾರು ಮಂದಿಗೆ ಇವತ್ತು ನಾವು ಅವರಿಗೆ ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸುವಂತಹ ಒಂದು ಸಾಲ ಯೋಜನೆಯನ್ನು ಕೊಡುವುದರ ಮುಖಾಂತರ, ಅದರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಈ ಒಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಮುಖಾಂತರ ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆಯೇ ಇವತ್ತು ನಾವು ಸಾಲ ತಗೊಂಡವರು ನಮ್ಮ ಏನು ಸಾಲ ಮರುಪಾವತಿ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಒಟ್ಟು 8 ಯೋಜನೆಗಳು, ಅದು ನಮ್ಮ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಇರ್ಬೋದು, ಹಾಗೆ ಜನ್ಧನ್ ಯೋಜನೆ ಇರ್ಬೋದು, ಹಾಗೆ ನಮ್ಮ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಇಂತಹ
ಒಂದು 8 ಯೋಜನೆಯನ್ನು ಕೂಡ ಯಾರು ಈ ಒಂದು ಸಾಲವನ್ನು ಪಡೆದಿದ್ದಾರೆ ಅವರಿಗೆ ನಮ್ಮ ಉಚಿತವಾಗಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಈ ಮಂಗಳೂರು ಅಂತ ಹೇಳಿದರೆ ನಮ್ಮೆಲ್ಲರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೆಯುವಂತಹ ನಗರ ಯಾವುದಂತ ಹೇಳಿದರೆ 2ನೇದಾಗಿರುವಂಥದ್ದು ನಮ್ಮ ಮಂಗಳೂರು. ಹಾಗೆ ಮಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೂಡ ಒಂದು ನ್ಯಾಯವನ್ನು ಕೊಡಬೇಕೆಂಬಂತಹ ಚಿಂತನೆಯಡಿಯಲ್ಲಿ ನಾವು ಮೊನ್ನೆ ಮೀಟಿಂಗನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಪ್ರತಿಪಕ್ಷದ ನಾಯಕರನ್ನು ಒಳಗೊಂಡಂತೆ ನಾವು ಮೀಟಿಂಗನ್ನು ಮಾಡಿದ್ದೇವೆ. ಯಾಕಂತ ಹೇಳಿದರೆ ಬೀದಿ ಬದಿ ವ್ಯಾಪಾರಸ್ಥರು ಅವರು ಕೂಡ ತನ್ನ ಬದುಕನ್ನು ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಉತ್ತಮವಾಗಿ ಬದುಕಬೇಕಾದ್ರೆ ಅವರಿಗೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರತಕ್ಕಂತಹ BK ಇಮ್ತಿಯಾಜ್ರವರು ಅವರ ಒಟ್ಟು ಈ ಒಂದು ಸಂಘಟನೆಯಲ್ಲಿ ಸುಮಾರು 684 ನಮ್ಮ ಸದಸ್ಯರು ಇದ್ದಾರೆ ಎಂಬುದಾಗಿ ಹೇಳಿದರು. ಆದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ಅಧಿಕಾರಿಗಳು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 1600ಕ್ಕಿಂತಲೂ ಹೆಚ್ಚಿನ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ವ್ಯಾಪಾರ ಮಾಡುವಂಥದ್ದು ನಾವು ಕಂಡಿದ್ದೇವೆ. ಹಾಗಾಗಿ ನಾವು ಪ್ರತಿಯೊಂದು ವಾರ್ಡ್ ಸಹ ಸರ್ವೆ ಮಾಡಲಿಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ನಾವು ಹೇಳಿದ್ದೇವೆ. 15 ದಿನದ ಒಳಗೆ ಅವರು ನಮಗೆ ರಿಪೋರ್ಟನ್ನು ಕೊಡಬೇಕು. ರಿಪೋರ್ಟ್ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಎಲ್ಲಿ ಈ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗದಂತಹ ಸರ್ಕಾರಿ ಜಾಗ ಇದೆ, ಮಹಾನಗರ ಪಾಲಿಕೆಯ ಜಾಗ ಇದೆ, ಆ ಜಾಗವನ್ನು ನಾವು ಗುರುತಿಸಿ ನಿಮ್ಮನ್ನು ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೇವೆ. ಹಾಗಾಗಿ ಮಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮತ್ತು ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಬಹಳಷ್ಟು ಬಾರಿ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಬೇಕೆಂಬಂತಹ ಎಲ್ಲ ನಮ್ಮ ಸದಸ್ಯರ ಒಕ್ಕೊರಲ ಈ ಒಂದು ನಮ್ಮ ಬೇಡಿಕೆಯ ಆಧಾರದಲ್ಲಿ ನಾವು ನಿಮಗೆ ಮಂಗಳೂರು ಮಹಾನಗರ ಪಾಲಿಕೆಯ ಹೃದಯ ಭಾಗದಲ್ಲಿ ಕೂಡ ಒಂದು ಒಳ್ಳೆಯ ಜಾಗವನ್ನು ಗುರುತಿಸಿ ಅಲ್ಲಿ ವೆಂಡಿಂಗ್ ಝೋನ್ ಎಂಬುದಾಗಿ ಕರೆದು ಅಲ್ಲಿ ಒಂದು ನಿಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಹಾಗಾಗಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ, ನಾವು ತೋರಿಸಿಕೊಟ್ಟಂತಹ ಜಾಗದಲ್ಲಿ ನೀವು ವ್ಯಾಪಾರವನ್ನು ಮಾಡಬೇಕು. ಯಾಕಂತ ಹೇಳಿದರೆ ಎಲ್ಲಿ ನೀವು ವ್ಯಾಪಾರ ಮಾಡ್ತೀರಾ ಅಲ್ಲಿಗೆ ಗ್ರಾಹಕರು ಬರ್ತಾರೆ. ಯಾಕಂತ ಹೇಳಿದರೆ ನಿಮ್ಮ ಬೆಲೆ ಬಾಕಿ ಅಂಗಡಿಗಿಂತ ಕಡಿಮೆ ಇರ್ತದೆ. ಹಾಗಾಗಿ ಎಲ್ಲಿ ಕಡಿಮೆ ಬೆಲೆಗೆ ವಸ್ತುಗಳು ಸಿಗ್ತದ ಅಲ್ಲಿಗೆ ಖಂಡಿತವಾಗಿ ಕೂಡ ಗ್ರಾಹಕರು ಬಂದೇ ಬರ್ತಾರೆ. ಹಾಗಾಗಿ ಖಂಡಿತವಾಗಿ ಕೂಡ ನಿಮಗೆ ಎಲ್ಲಿಯೂ ಕೂಡ ತೊಂದರೆಯಾಗದಂಥ ರೀತಿಯಲ್ಲಿ ನಾವು ವೆಂಡಿಂಗ್ ಝೋನನ್ನು ಮಾಡಿ ಅಲ್ಲಿ ನಿಮಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಅಲ್ಲಿ ನೀವು ವ್ಯಾಪಾರ ಮಾಡಬೇಕೆಂಬಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಅಮೆರಿಕದಂತಹ ದೇಶ ಬಹಳಷ್ಟು ಆರ್ಥಿಕವಾಗಿ ಸದೃಢವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ದೇಶವು ಕೂಡ ಅದಕ್ಕಿಂತ ಕಡಿಮೆ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸ್ವಾವಲಂಬಿಯಾಗಿ ಬದುಕುವಂತಹ ಒಂದು ಇಚ್ಛೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿದ್ದೇವೆ ನಾವೆಲ್ಲ. ಹಾಗಾಗಿ ಒಂದು ಶರೀರ ಪರಿಪೂರ್ಣ ಆಗಬೇಕಾದ್ರೆ ಆ ಶರೀರಕ್ಕೆ ಎಲ್ಲವೂ ಕೂಡ ಸರಿಯಾಗಿರಬೇಕು. ನಮ್ಮ ಒಂದು ವೇಳೆ ಕೈ ಇಲ್ಲದಿದ್ದರೆ ಅಂಗವೈಕಲ್ಯತೆ ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಕರೀತಾರೆ. ಕಣ್ಣು ಕಾಣದಿದ್ರೆ ಅದಕ್ಕೆ ಕೂಡ ಕರೀತಾರೆ. ಹಾಗಾಗಿ ಒಂದು ಶರೀರ ಯಾವ ರೀತಿಯಾಗಿ ಸರಿಯಾಗಿ ಇರಬೇಕೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಸಮಾಜ ಒಂದು ಉತ್ತಮವಾದಂತಹ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು. ಆರ್ಥಿಕವಾಗಿ ಸದೃಢರಾದರೆ ಆ ಒಂದು ಗ್ರಾಮ ಅಭಿವೃದ್ಧಿ ಆಗ್ತದೆ. ಗ್ರಾಮ ಅಭಿವೃದ್ಧಿ ಆದರೆ ಆ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ. ತಾಲೂಕು ಅಭಿವೃದ್ಧಿ ಆದರೆ ಆ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಜಿಲ್ಲೆ ಅಭಿವೃದ್ಧಿ ಆದರೆ ರಾಜ್ಯ, ರಾಜ್ಯ ಆದರೆ ರಾಷ್ಟ್ರ. ಹಾಗಾಗಿ ಈ ಒಂದು ಚಿಂತನೆಯ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕೆಂಬಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಧಾನಮಂತ್ರಿ ಸ್ವನಿಧಿಯ ಮುಖಾಂತರ ಸಾಲ ಕೊಡುವಂತಹ ಈ ಒಂದು ಯೋಜನೆಯನ್ನು
ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಅದನ್ನು ಪಡೆಯುವುದರ ಮುಖಾಂತರ ನಾವೆಲ್ಲರೂ ಕೂಡ ಸ್ವಾವಲಂಬಿ ಬದುಕನ್ನು ಬದುಕಬೇಕೆಂಬಂತಹ ನಿಟ್ಟಿನಲ್ಲಿ ನಮ್ಮ ಭಾರತ ಅಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂತಹ ದೇಶ ನಮ್ಮ ಭಾರತ. ವಿಶ್ವಕ್ಕೆ ಇಡೀ ಒಂದು ನಮ್ಮ ಕುಟುಂಬ ಪದ್ಧತಿಯ ಒಂದು ಸಂಪ್ರದಾಯವನ್ನು ಕಲಿಸಿಕೊಟ್ಟದ್ದ ದೇಶ ಯಾವುದಂತ ಹೇಳಿದರೆ ನಮ್ಮ ಭಾರತ ದೇಶ. ಹಾಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಇದ್ದುಕೊಂಡು ನಮ್ಮ ಈ ದೇಶದ ಏಕತೆ ಮತ್ತು ಸಮಗ್ರತೆಗೆ ಅದರ ಜೊತೆಗೆ ಈ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸರ್ವಧರ್ಮ ಸಮಭಾವದೊಂದಿಗೆ ಮೌಲ್ಯಾಧಾರಿತವಾದಂತಹ ರಾಜಕಾರಣವನ್ನು ಮಾಡುವುದರ ಮುಖಾಂತರ ಈ ದೇಶದ ಒಂದು ಆರ್ಥಿಕ ಸ್ಥಿತಿಯನ್ನು ಎತ್ತರಕ್ಕೆ ಏರಿಸುವಂತಹ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಮೂಲ ಯಾರಂತ ಹೇಳಿದರೆ ನೀವೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು. ನೀವೆಲ್ಲರೂ ಕೂಡ ಸದೃಢರಾದ ಮೇಲೆ, ನೀವು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ, ನೀವು ಉತ್ತಮವಾದಂತಹ ಬದುಕನ್ನು ಸಾಗಿಸಿದ್ರೆ ಖಂಡಿತವಾಗಿ ಕೂಡ ಆ ಒಂದು ಪರಿಸರ ಅಭಿವೃದ್ಧಿ ಆಗ್ತದೆ, ಗ್ರಾಮ ಅಭಿವೃದ್ಧಿ ಆಗ್ತದೆ, ತಾಲೂಕು ಅಭಿವೃದ್ಧಿ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ಸ್ವಾವಲಂಬಿ ಬದುಕನ್ನು ಬದುಕುವಂಥ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ವ್ಯವಸ್ಥೆಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವೆಲ್ಲರೂ ಕೂಡ ಕಲ್ಪಿಸಿಕೊಡ್ತೇವೆ. ಹಾಗಾಗಿ ಮತ್ತೊಮ್ಮೆ ಇವತ್ತು ಈ ಒಂದು ಸಂಘದ ಮುಖಾಂತರ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರಿ ಸಂಘವನ್ನು ಕೂಡ, ಅಂದರೆ ಆರ್ಥಿಕವಾಗಿಯೂ ಕೂಡ ನೀವು ನಿಮ್ಮ ಸದಸ್ಯರಾಗಿದ್ದುಕೊಂಡು ನೀವು ನಿಮ್ಮ ಅಮೌಂಟನ್ನು, ಒಂದು ಸಣ್ಣ ಅಮೌಂಟನ್ನು ಡೆಪಾಸಿಟ್ ಮಾಡಿದಾಗ ಅದನ್ನು ಸಾಲದ ರೂಪವಾಗಿ ಒಬ್ಬರಿಗೆ ಕೊಡುವುದರ ಮುಖಾಂತರ ಅವರ ಆ ವ್ಯಾಪಾರವನ್ನು ಮಾಡಿ ಒಂದು ಉತ್ತಮವಾದಂತಹ ಬದುಕನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಉತ್ತಮವಾದಂತಹ ಒಂದು ಯೋಜನೆ ಇಟ್ಟುಕೊಂಡು ಇವತ್ತು ಈ ಬೀದಿ ಬದಿ ವ್ಯಾಪಾರಸ್ಥರು ಸಹಕಾರಿ ಸಂಘವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಈ ಸಂಘ ಮುಂದಿನ ದಿನಗಳಲ್ಲಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಸಂಘಗಳನ್ನು ನಾವು ಇವತ್ತು ಕಂಡಿದ್ದೇವೆ. ಇವತ್ತು SCDCC ಬ್ಯಾಂಕ್ ಏನಿದೆ ಅದು ಇವತ್ತು ಒಂದು ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ಬ್ಯಾಂಕ್ ಆಗಿ ಒಂದು ಮೂಡಿ ಬಂದಿದೆ. ಹಾಗಾಗಿ ನಿಮ್ಮದು ಕೂಡ ಹಾಗೇನೆ ಬೀದಿ ಬದಿ ವ್ಯಾಪಾರಸ್ಥರ ಇಡೀ ಈ ಸಂಘ ಈ ಮಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಈ ನಮ್ಮ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಈ ಸಂಘದ ಮುಖಾಂತರ ಆರ್ಥಿಕವಾಗಿ ಪ್ರತಿಯೊಬ್ಬ ವ್ಯಾಪಾರಿಗೆ ಕೂಡ ಸಾಲ ಕೊಡುವಂತಹ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಈ ಸಹಕಾರ ಕ್ಷೇತ್ರದಲ್ಲಿ ಕೂಡ ನೀವು ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ನೀವು ರಾಜ್ಯಕ್ಕೆ ಮಾದರಿಯಾಗುವಂತಹ ಸಹಕಾರಿ ಸಂಘವಾಗಿ ಮೂಡಿ ಬರಲಿ ಎಂಬುದಾಗಿ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ, ನನಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ನೀರಿನ ಬಿಲ್ಲಿನ ಪರಿಷ್ಕರಣೆಯ ಒಂದು ಸಭೆಯನ್ನು ನಾನು ಸುರತ್ಕಲ್ಲಲ್ಲಿ ಕರೆದಿದ್ದೇನೆ. 11 ಗಂಟೆಗೆ ಸಮಯ ಕೊಟ್ಟಿದ್ದೇನೆ. ಹಾಗಾಗಿ ಕರೆಕ್ಟಾಗಿ 10:29ಕ್ಕೆ ನಾನು ಬಂದಿದ್ದೇನೆ. 10ವರೆಗೆ ಪ್ರಾರಂಭ ಅಂತ ಇಮ್ತಿಯಾಜ್ರವರು ಹೇಳಿದ್ದಾರೆ. ಹಾಗಾಗಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇರುವುದರಿಂದಾಗಿ ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ಕ್ಷಮೆಯನ್ನು ಯಾಚಿಸುತ್ತಾ ಮತ್ತೊಮ್ಮೆ ನಿಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಈ ಸಹಕಾರ ಕ್ಷೇತ್ರದಲ್ಲಿ ಕೂಡ ಒಂದು ಉತ್ತಮವಾದಂತಹ ಸಾಧನೆ ಮಾಡುವಂತಹ ಸಂಘವಾಗಿ ಮೂಡಿ ಬರಲಿ ಎಂಬುದಾಗಿ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.